ನೀವು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾಯಿದ್ರೆ ಉಪದೇಶ ತೊಗೊಂಡು ಯಾರ ಹತ್ರನಾದ್ರೂ ಯಾವ ಗುರು ಹತ್ರ ನೀನು ಹೋಗಬೇಕು, ನೀನು ಯಾವಾಗ ಎಲ್ಲಿಗೆ ಬರಬೇಕು ಅನ್ನೋದನ್ನು ಅವಳೇ ದಾರಿ ತೋರಿಸ್ತಾಳೆ. ಆ ದೇವಿ ಅವ್ರ ಮುಖಾಂತರ ನನ್ನ ಗುರುಗಳ ಹತ್ರ ಕರ್ಕೊಂಡೋಗಿ ಸೇರಿಸಿದ್ಲು. ನನಗೆ ಉಪದೇಶ ಬೇಕು, ಶ್ರೀವಿದ್ಯೆ ಬರಬೇಕು ಅಂತ ನಿಮ್ಮ ಮುಖಾಂತರ ನಮಗೆ ಬರೋಕ್ಕೆ ಶುರುವಾದರು. ರಾತ್ರಿ ಮಲಗಿದಾರಂತೆ. ಮಲಗಿದ್ದಾಗ ನಾನು ಅವ್ರ ಕನಸಲ್ಲಿ ಹೋಗಿದ್ದೀನಿ. ಅಳ್ತಾ ಕೂತ್ಕೊಂಡು ಅವರನ್ನು ಅನುಭವಗಳನ್ನು ಹೇಳಿ ಉಪದೇಶ ತಗೊಂಡಿದ್ದಾರೆ. ಅವ್ರ ಸರ್ವಸ್ವವನ್ನು ಅವ್ರು ಮಾಡಿರ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ಧಾರೆ ಎರೆಯೋದು ಅಂದರೆ ಅವರು ನಮ್ಮನ್ನು ತಬ್ಬಿಕೊಳ್ತಾರೆ. ಉಪಾಸನೆ ಅಂದರೆ ಏನು? ಹತ್ತಿರದಲ್ಲಿ ಕೂತ್ಕೊಳ್ತಕ್ಕಂಥದ್ದು ಅಂತ. ಯಾಕೆಂದರೆ ಗುರು ಶಿಷ್ಯರು ಅಂತ ಹೇಳಿದ್ರೆ ಆ ಗುರುವಿನ ಹತ್ರನೇ ಶಿಷ್ಯ ಕೂತ್ಕೊಳ್ಳೋದು ಯಾವಾಗ. ಅವನಿಗೆ ಉಪಾಸಕ ಅಂತ ಹೇಳ್ತಾರೆ. ಉಪಾಸಕ ಅಂದರೆ ಏನು? ಆ ಗುರು ಏನು ಹೇಳ್ಕೊಟ್ಟಿರ್ತಾನೆ ಅದನ್ನು ಉಪಯೋಗಕ್ಕೆ ತಗೊಂಡು ಅನುಷ್ಠಾನ ಮಾಡ್ತಕ್ಕಂಥ ಉಪಾಸ್ಯ ಮತ್ತು ಉಪಾಸಕ ಅಂತ ಹೇಳಿ. ಈ ರೀತಿಯಾಗಿರ್ತಕ್ಕಂಥದ್ದು ಹತ್ತಿರದಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡಬೇಕು. ಪೂಜೆ ಮಾಡುವಾಗಲೂ ಅಷ್ಟೇ ನಾವು ಮುಂದೆ ಎಲ್ಲ ದೇವರುಗಳನ್ನು ಇಟ್ಕೊಂಡಿರ್ತೀವಿ. ಎಲ್ಲರೂ ನಮ್ಮ ಹತ್ರನೇ ಇರ್ತಾರೆ. ಆದರೆ ನಮ್ಮ ಮನಸ್ಸಲ್ಲಿರುತ್ತೆ, ಎಲ್ಲೋ ದೂರದಲ್ಲಿರುತ್ತೆ. ಆದರೆ ನಮ್ಮ ಮನಸ್ಸು ಆ ದೇವಿ ಅಥವಾ ದೇವರ ಮುಂದೆನೇ ಇರಬೇಕು. ನಾವು ಅವಳಲ್ಲಿ ಧ್ಯಾನ ಇಟ್ಕೊಂಡು ಮಾಡಬೇಕು. ಈ ರೀತಿ ಮಾಡ್ತಾಯಿದ್ರೆ ನಮ್ಮಲ್ಲಿರ್ತಕ್ಕಂತಹ ತೊಂದರೆಗಳು ಏನೇನಿರುತ್ತೆ ನಮಗೆ ಕಣ್ಣಿಗೆ ಕಾಣದೇನೆ ಅದಾಗೆ ನಿರ್ಮೂಲ ಆಗ್ತಾ ಬರ್ತಾ ಇರ್ತಕ್ಕಂಥದ್ದು ಈ ಶ್ರೀವಿದ್ಯೆಯಲ್ಲಿ ಬರ್ತಕ್ಕಂಥದ್ದು. ಅಂದರೆ ಕೆಲವರು ಏನು ಮಾಡ್ತಾರೆ, ನಾನು ಶ್ರೀವಿದ್ಯಾ ಉಪಾಸಕ ಅಂತ ಹೇಳ್ಕೊಂಡು ಜಂಬದಿಂದ ಎಲ್ಲರ ಕೈಯಲ್ಲೂ ಹೇಳ್ಕೊಳ್ತಾರೆ. ಒಂದು ರೀತಿಯಾಗಿ ದುರ್ವರ್ತನೆಯಿಂದ ನನಗೆ ಎಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಾರೆ. ಅವ್ರು ಯಾವಾಗ ಈ ರೀತಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆಗ ಆ ದೇವಿ ಅವಳ ಹತ್ರ ಬರೋದನ್ನು ಬರೋಲ್ಲ ಅವಳ ಹತ್ರಕ್ಕೆ. ನಾವು ಶಾಂತ ರೀತಿಯಿಂದ ಇದ್ದು ನಾವು ಯಾರಿಗೂ ಗೊತ್ತಾಗಬಾರ್ದು ನಾವು ಏನು ಮಾಡ್ತೀವಿ, ಏನು ಉಪಾಸನೆ ಮಾಡ್ತೀವಿ ಅಂತ ಹೇಳಿ. ಆ ದೇವಿ ನಮ್ಮಲ್ಲೇ ಇದ್ದಾಳೆ ಅಂತ ಹೇಳ್ಕೊಂಡು ನಾವು ಧ್ಯಾನಾಸಕ್ತರಾಗಿದ್ದರೆ ಅವಳು ನಮ್ಮನ್ನು ಬಿಟ್ಟು ಹೋಗಲ್ಲ. ಯಾವಾಗ ನಾವು ಅಹಂಕಾರದಲ್ಲಿ ಮೆರೆದ್ರೆ, ದುರ್ವರ್ತನೆಯಿಂದ ನಡ್ಕೊಂಡ್ರೆ ಒಂದು ಕ್ಷಣವೂ ಇರಲ್ವಂತೆ ಅವಳು ನಮ್ಮನ್ನು ಬಿಟ್ಟು ಹೋಗ್ತಾಳೆ. ಹಾಗಾಗಿ ಸಾಧಕನಾಗಿರ್ತಕ್ಕಂಥವನು ನಂಬಿಕೆಯಿಂದ ಯಾವಾಗಲೂ ಸಹ ಧ್ಯಾನವನ್ನು ಮಾಡಬೇಕು. ಇಲ್ಲಿ ಏನೊಂದೇನು ಹೇಳ್ತೀವಿ ಅಂತ ಹೇಳಿದ್ರೆ, ಹಾಗಾದರೆ ಗುರುಗಳನ್ನು ಹುಡುಕೋದು ಹೇಗೆ? ಹುಡುಕಬೇಕು. ಯಾವ ಗುರು ನಂಬಿಕೆಯಿಂದ ಮಾಡ್ತಾರೆ. ಈಗ ಯಾರೇ ಆಗಲಿ ನಾನು ಗುರು ಆಗಬೇಕು ಅಂತ ಹೇಳಿದ್ರೆ ಅವನು ಗುರು ಅವನಿಗೆ ಉಪದೇಶ ಮಾಡಿರ್ತಕ್ಕಂಥದ್ದನ್ನು ಅನುಷ್ಠಾನ ಮಾಡಿಕೊಂಡು ಕೊನೆಯ ಹಂತದ ತನಕ ತಲುಪಿ ಆ ಗುರುವಿನ ಆಶೀರ್ವಾದ ಪಡ್ಕೊಂಡು ಅವನ ಅನುಮತಿಯನ್ನು ಪಡೆದ ನಂತರದಲ್ಲಿ ನೀನು ಇನ್ನೊಬ್ಬರಿಗೆ ಪಾಠ ಹೇಳ್ಬೋದು. ಅದೇ ರೀತಿ ನಾವು ಕಾಲೇಜ್ಗೆ ಹೋದ್ಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ. ಆವಾಗ ನಮ್ಗೆ ಅರ್ಹತೆ ಬರುತ್ತೆ, ನೀನು ಇನ್ನೊಬ್ಬರಿಗೆ ಪಾಠ ಹೇಳ್ಬೋದು, ಪಾಸಾಗಿದೆಯಾ ನೀನು ಅಂತ. ಅದೇ ರೀತಿ ಯಾವುದೇ ಗುರು ತನ್ನ ಶಿಷ್ಯನಿಗೆ ಈ ರೀತಿ ಹೇಳಬೇಕು. ಆದರೆ ಆ ಥರ ಗುರುವನ್ನು ಹಿಡ್ಕೊಳ್ಳೋದು ಹೇಗೆ? ಆ ಗುರುವಾಗಿರ್ತಕ್ಕಂಥವನು ನಂಬಿಕೆಯಿಂದ ಇರಬೇಕು. ಅವನು ಶಿಷ್ಯರಲ್ಲಿ ನಂಬಿಕೆ ಇಟ್ಟಿರಬೇಕು, ಶಿಷ್ಯನೂ ಕೂಡ ಆ ಗುರುವಿನಲ್ಲಿ ನಂಬಿಕೆ ಇಟ್ಟಿರಬೇಕು. ದೇವರು ಬೇರೆ ಅಲ್ಲ, ಗುರು ಬೇರೆ ಅಲ್ಲ, ಆ ದೇವರೇನೇ ಗುರು. ಆ ರೀತಿಯಾಗಿ ಹುಡುಕಬೇಕು. ಹುಡುಕೋದಕ್ಕೆ ಹೇಗೆ ಹುಡುಕ್ತೀರಾ? ಹಾಗಾದರೆ ನೀವು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾಯಿದ್ರೆ ಉಪದೇಶ ತೊಗೊಂಡು ಯಾರ ಹತ್ರನಾದ್ರೂ ಅಂದರೆ ಸಾತ್ವಿಕವಾಗಿ ಅನುಷ್ಠಾನ ದೇವಿ ಉಪಾಸನೆ ಮಾಡ್ತಕ್ಕಂಥವ್ರ ಹತ್ರ ಹೋಗಿ ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ನೀವು ಉಪದೇಶ ತೊಗೊಂಡು ನೀವು ಮಾಡ್ತಾಯಿದ್ರೆ ಆ ದೇವಿನೇ ನಿಮ್ಮ ಹತ್ರ ಕರ್ಕೊಂಡು ಹೋಗ್ತಾಳೆ. ಯಾವ ಗುರು ಹತ್ರ ನೀನು ಹೋಗಬೇಕು, ನೀನು ಯಾವಾಗ ಎಲ್ಲಿಗೆ ಬರಬೇಕು ಅನ್ನೋದನ್ನು ಅವಳೇ ದಾರಿ ತೋರಿಸ್ತಾಳೆ. ಈ ರೀತಿಯಾಗಿರ್ತಕ್ಕಂಥ ನಿದರ್ಶನಗಳು ನನಗೆ ಬೇಕಾದಷ್ಟಾಗಿದೆ. ಅಂದರೆ ಒಳ್ಳೆ ಗುರು ಸಿಗಬೇಕು. ಲಲಿತಾ ಸಹಸ್ರನಾಮ ಪಠ ಮಾಡಬೇಕು ನಾವು ಪಾರಾಯಣ. ಹೌದು. ನಾನು ಹಿಂದೆನೇ ಹೇಳಿದ್ದೆ, ನಮ್ಮ ತಾಯಿ ನಮ್ಮ ತಾತ ಚೌಡಿ ಪೂಜೆ ಮಾಡ್ತಾಯಿದ್ರು. ಅಂದರೆ ನಮ್ಮ ತಂದೆ ನಮ್ಮ ತಾಯಿ ದುರ್ಗಿಯನ್ನು ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ಅವರು ನನಗೆ ಹೇಳ್ತಾಯಿದ್ರು, ಹೀಗೆ ಪೂಜೆ ಮಾಡೋ ಹೀಗೆ ಕಾಣಿಸ್ತಾ ಇದೆ, ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ಒಂದು ಮುಂಚೆನೇ ಹೇಳಿದೆ, ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಕೆಲವು ಪದಗಳು ಅಥವಾ ಮತ್ತು ಲಲಿತಾ ತ್ರಿಪುರ ಸುಂದರಿಯಲ್ಲಿ ಹಾಡಿರ್ತಕ್ಕಂಥದ್ದು ಒಂದು ಹಾಡಿದೆ, ಅದು ಶ್ರೀಚಕ್ರ ರಾಜ ತ್ರಿಪುರ ಸುಂದರಿದ್ದು. ಆ ಹಾಡು ಕೇಳಿದಾಗೆಲ್ಲ ನನಗೆ ಒಂದು ರೀತಿಯಲ್ಲಿ ಅವಳು ಕರೀತಿದ್ದಾಳೆ ಅಂತ ನನಗನ್ಸೋದು. ಅಂದರೆ ಸುಮಾರು ನಾನು ಹುಡುಕಿದ್ದೀನಿ, ಹುಡುಕಿ ಕೇವಲ ಏನಿಲ್ಲ 5-6 ವರ್ಷ 10 ವರ್ಷಗಳ ಕಾಲ ಹುಡುಕಿದ್ದೀನಿ. ಇದೇ ಮೈಸೂರಿನಲ್ಲಿ ಇರ್ತಕ್ಕಂಥ ಒಬ್ಬರು ಇಲ್ಲೇ ಇದ್ದಾರೆ, ಅವ್ರ ಹತ್ರನೂ ನಾನು ಹೋಗಿ ಕೇಳಿದ್ದಾರೆ, ಹೆಸರು ಹೇಳೋದು ಬೇಡ. ಅವ್ರ ಹತ್ರ ಹೋಗಿ ಕೇಳಿದ್ದಕ್ಕೆ ಇಲ್ಲಪ್ಪ ನೀನು ಇದೆಲ್ಲ ಕಲಿಯೋಕ್ಕಾಗಲ್ಲ ಅಂತ ಹೆದರಿಸಿದ್ರು ನಂಗೆ ನಾನಾ ರೀತಿಯಲ್ಲಿ. ಹಾಗಾಗಿ ಆದ್ರೂ ಬಿಡಲಿಲ್ಲ, ಹುಡುಕ್ತಾನೇ ಇದ್ದೆ. ಕೊನೆಗೆ ಈ ಪಾವಗಡ ಪ್ರಕಾಶ್ ಅವ್ರ ಹೆಂಡತಿ, ನೋಡು ಈ ರೀತಿ ಹೀಗಿಂಥ ಕಡೆಯಲ್ಲಿದ್ದಾರೆ, ಹೀಗೆ ಹೋಗು ಅಂತ ಹೇಳಿ. ಅಂದರೆ ಆ ದೇವಿ ಅವ್ರ ಮುಖಾಂತರ ನನ್ನನ್ನು
ನನ್ನ ಗುರುಗಳ ಹತ್ರ ಕರ್ಕೊಂಡೋಗಿ ಸೇರಿಸಿದ್ಲು. ಇಲ್ಲಿದ್ರೆ ನಾನು ಹೋಗ್ತಿದ್ನೋ ಇಲ್ವೋ ಗೊತ್ತಿಲ್ಲ ನನಗೆ. ಅಂದರೆ ನಮ್ಮ ತಂದೆ ತಾಯಿಗಳು ಮಾಡಿರ್ತಕ್ಕಂಥದ್ದು ಏನು ಅನುಷ್ಠಾನಗಳು, ಪೂಜೆ ಪುನಸ್ಕಾರಗಳಿರುತ್ತೆ, ಅದರ ಪುಣ್ಯದಿಂದ ಆ ತಾಯಿ ನೀನು ಹೋಗು ಇಂಥವ್ರ ಹತ್ರಕ್ಕೆ ಅಂತ ಹೇಳಿ ಅವರ ಮುಖಾಂತರ ನನ್ನನ್ನು ಅಲ್ಲಿಗೆ ಕಳಿಸಿದ್ದಾಳೆ. ಇದಿಷ್ಟೇ ಸಾಕು ನಿದರ್ಶನ. ಹಾಗಾಗಿ ಯಾರು ಲಲಿತಾ ಸಹಸ್ರನಾಮವನ್ನು ನಿಷ್ಠೆಯಿಂದ ಪಾರಾಯಣ ಮಾಡ್ತಾರೆ ಪ್ರತಿದಿನ, ಅವಳೇ ಕಳಿಸ್ತಾಳೆ. ಯಾರ ಹತ್ರನಾದರೂ ಕಳಿಸ್ತಾಳೆ. ಈಗ ಇನ್ನೂ ಒಂದು ಹೇಳಬೇಕಂದ್ರೆ, ಈಗ ನೀವು ಬಂದ್ರಿ ನನ್ನ ಹತ್ರ, ವಿಶ್ವಪ್ರಿಯ ಚಾನಲ್ ಮುಖಂಡರು ನೀವು ಬಂದ್ರಿ. ಯಾಕೆ ಬಂದ್ರಿ? ಯಾವುದೋ ಒಂದು ಇದೇ ರೀತಿ ನೀವು ಸಂದರ್ಶನ ಮಾಡ್ತಾ ಇರ್ಬೇಕಾದ್ರೆ ಕಮೆಂಟ್ಸಲ್ಲಿ ನಾನು ಒಂದು ಕಮೆಂಟ್ ಹಾಕಿದ್ದೆ. ಅಲ್ಲಿ ಆ ಕಮೆಂಟು ಯಾರು ಉಪಾಸನೆ ಮಾಡಿ ಸಂದರ್ಶನ ಕೊಟ್ಟರು ಅವ್ರಿಗೆ ಅದು ಹಿಡಿಸ್ತು. ಆ ಸಮಯದಲ್ಲಿ ನೀವು ಅಲ್ಲಿದ್ರೇನೋ. ಆ ಸಮಯದಲ್ಲಿ ಏನು ಮಾಡಿದ್ರಿ, ನೀವು ಅವ್ರ ನಂಬರ್ ತೊಗೊಂಡ್ರಿ. ಅವ್ರ ನಂಬರ್ ತೊಗೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ ನಂತರದಲ್ಲಿ ಏನಾಯಿತು, ನಿಮ್ಮ ಸಂಪರ್ಕ ಇಲ್ಲಿ ಏರ್ಪಟ್ಟಾಗ ಎಷ್ಟೋ ಜನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥವ್ರು ನನಗೆ ಉಪದೇಶ ಬೇಕು, ಶ್ರೀವಿದ್ಯೆ ಬರಬೇಕು ಅಂತ ನಿಮ್ಮ ಮುಖಾಂತರ ನಮಗೆ ಬರೋಕ್ಕೆ ಶುರುವಾದರು. ಅಂದರೆ ಆ ಭಗವತಿ ಯಾರ್ಯಾರು ನನ್ನ ಹತ್ರ ಬಂದಿದ್ದಾರೆ, ಆ ಭಗವತಿನೇ ಅವರನ್ನು ಕಳಿಸಿದಾಳೆ ಇಲ್ಲಿಗೆ. ಯಾರ ಮುಖಾಂತರ ಕಳಿಸಿದಾಳಪ್ಪ ಅಂದರೆ ನಿಮ್ಮ ಮುಖಾಂತರ. ವಿಶ್ವಪ್ರಿಯ ಚಾನಲ್ನವರು ಏನು ನನ್ನನ್ನು ಪ್ರಚಾರ ಮಾಡಿದ್ರೆ ಹೀಗೆ ಅಂತ ಹೇಳಿ ಮಾಡ್ಬೇಕಾದ್ರೆ ಅವಳೇ ಕಾರಣ. ಎಲ್ಲ ದೇವಿ ಕೃಪೆ, ಗುರುಗಳ ಕೃಪೆ. ಇಂಥವ್ರ ಹತ್ರ ಹೋಗು ಅಂತ ಹೇಳಿ. ಆದರೆ ಇನ್ನೂ ಒಂದು ಇದರಲ್ಲಿ ಹೇಳಬೇಕು ಅಂತ ಇಷ್ಟಪಡ್ತೀನಿ ನಾನು. ಏನಪ್ಪ ಅಂದರೆ, ಈ ಚಾನಲನ್ನು ನೋಡಿದ್ದು ಒಬ್ಬಾಕೆ, ಆಕೆ ಮಲಯಾಳಿ, ಅಂದರೆ ಕನ್ನಡ ಮಾತಾಡ್ತಾಳೆ, ಮಲಯಾಳಿ ಅವಳು ದೇವಿಯನ್ನು ನಂಬಿರ್ತಕ್ಕಂಥವಳು. ಪ್ರತಿ ಸಲ ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಅಲ್ಲಿ ತನ್ನ ಕೈಲಾದಷ್ಟು ಎಲ್ಲ ಸೇವೆಯನ್ನು ಮಾಡಿ ಬರ್ತಾ ಇರ್ತಾಳೆ. ಅಲ್ಲೇ ಕೂತ್ಕೊಂಡಿದ್ದು ತುಂಬ ಅನುಷ್ಠಾನ ಮಾಡ್ತಾಳೆ ಅವಳು. ಹೀಗೆ ಮಾಡ್ತಾ ಇರಬೇಕಾದ್ರೆ ಈ ನಿಮ್ಮ ಸಂದರ್ಶನದಲ್ಲಿ ನನ್ನ ಎಪಿಸೋಡನ್ನು ನೋಡಿದಾಗ ಅವ್ರಿಗೇನು ಅನಿಸಿದೆಯೋ ಗೊತ್ತಿಲ್ಲ. ರಾತ್ರಿ ಮಲಗಿದಾರಂತೆ. ಮಲಗಿದ್ದಾಗ ನಾನು ಅವ್ರ ಕನ್ಸಲ್ಲಿ ಹೋಗಿದ್ದೀನಿ. ಇವ್ರ ಹತ್ರ ಹೋಗು ನೀನು ಅಂತ ಹೇಳಿ ಕಳಿಸಿದಾಳಂತೆ. ಆವಾಗ ಹುಡುಕಿ ನನ್ನ ನಂಬರ್ನ ನಿಮ್ಮ ಚಾನಲ್ ಮುಖಾಂತರ ಹುಡುಕಿ ಆಕೆನ ಇಲ್ಲಿ ನನ್ನ ಹತ್ರ ಕಳಿಸಿದ್ರು. ಆಕೆಗೆ ಉಪದೇಶ ತೊಗೊಂಡು ಹೋಗಿದ್ದಾಳೆ. ಈ ರೀತಿ ಸುಮಾರು ನಿದರ್ಶನಗಳು ಇದೆ. ಸುಮಾರು ಜನ ಬಂದಿದ್ದಾರೆ ನನಗೆ. ಆ ತಾಯಿ ಕೃಪಾದೃಷ್ಟಿ ಭಕ್ತರ ಮೇಲೆ ಬಿದ್ದರೆ, ಅಂದರೆ ಎಷ್ಟೋ ಜನ ಈ ರೀತಿ ನನ್ನನ್ನು ನೋಡಿ ಬಂದು ಕೇಳಿ ಅಳ್ತಾ ಕೂತ್ಕೊಂಡು ಅವರನ್ನು ಅನುಭವಗಳನ್ನು ಹೇಳಿ ಉಪದೇಶ ತಗೊಂಡಿದ್ದಾರೆ. ನಾನು ಅವ್ರಿಗೆ ಈ ಥರ ಹೀಗೆ ಕಾಣಿಸಿದ್ದೀನಿ, ನಿಮ್ಮ ಹತ್ರ ಹೋಗು ಅಂತ ಹೇಳಿ ಕಳಿಸಿದ್ದಾಳೆ ಅಂತ ಹೇಳಿ ಬಂದು ಹತ್ತಿರೋರು ಇದ್ದಾರೆ. ಯಾವ ಗುರು ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ನೀಡಿ ಉಪದೇಶ ಕೊಡ್ತೀನಿ, ಅನುಷ್ಠಾನ ಮಾಡಿ ಅವ್ರಿಗೆ ಅರ್ಹತೆಯನ್ನು ಪಾಲಿಸ್ತಾನೆ, ಅದೇ ರೀತಿ ಶಿಷ್ಯನೂ ಸಹ ಅದೇ ರೀತಿ ಇರಬೇಕು. ಅವರೂ ಪಾಲಿಸ್ಬೇಕು. ಆವಾಗ ಆ ತಾಯಿ ಎಲ್ಲಾದರೂ ಒಂದು ರೀತಿಯಲ್ಲಿ, ಯಾವುದೇ ಒಂದು ರೀತಿಯಲ್ಲಿ ದಾರಿ ತೋರಿಸ್ತಾಳವಳು, ಯಾರಿಗೇ ಆಗಲಿ. ಅಂದರೆ ನಂಬಿಕೆ ಮುಖ್ಯ. ನೀವು ಅವಳಲ್ಲಿ ಇಟ್ಟಿರ್ತಕ್ಕಂತಹ ನಂಬಿಕೆಯನ್ನು ಇಡಬೇಕು. ಈ ರೀತಿಯಾಗಿ ನನಗೆ ರಾ ಸತ್ಯನಾರಾಯಣ ಅವರು ನನಗೆ ಗುರುವಾಗಿ ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಿದ್ರು. ಅದು ಯಾವಾಗ ಜನವರಿ 6ನೇ ತಾರೀಕು 2007. ಆವಾಗ ನನಗೆ ಗಣಪತಿ ಮತ್ತು ಬಾಲ ಉಪದೇಶದಿಂದ ಶುರುವಾಗಿ ಮಹಾಷೋಡಶಿ ತನಕ ಬಂದು ನನಗೆ ಉಪದೇಶ ಕೊಟ್ಟು ದೀಕ್ಷಾನಾಮ ಕೊಟ್ಟರು. ಅಂದರೆ ಉಪದೇಶ ಕೊಡೋವಾಗಲೂ ಅಷ್ಟೇನೆ, ಕೊಟ್ಟ ನಂತರದಲ್ಲಿ ದೀಕ್ಷಾನಾಮವನ್ನು ಕೊಡಬೇಕಾದ್ರೆ ಒಂದು ರೀತಿ ಇದೆ. ನಿಮಗೆ ಅರ್ಹತೆ ಬಂದಿದೆ ಅಂತ ಹೇಳಿ ಅವ್ರು ಏನು ಅನುಷ್ಠಾನ ಮಾಡ್ಕೊಂಡು ಅವ್ರು ಜಪ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ನಮಗೆ ಧಾರೆ ಎರೀತಾರೆ. ಧಾರೆ ಈ ರೀತಿಯಾಗಿ ಹೇಗೆ ಮಾಡ್ತಾರೆ, ಕೈ ಮೇಲೆ ಕೈ ಇಟ್ಟು ಅಥವಾ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಅವರು ನಮಗೆ ಉಪದೇಶವನ್ನು, ಮಂತ್ರೋಪದೇಶವನ್ನು ಕೊಡ್ತಾರೆ. ಅದು ಒಂದು ಪದ್ಧತಿ. ಇನ್ನೊಂದು ರೀತಿಯಲ್ಲಿ ಮಾಡೋದು ಅಂದರೆ, ಅವ್ರ ಸರ್ವಸ್ವವನ್ನು ಅವ್ರು ಮಾಡಿರ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ಧಾರೆ ಎರೆಯೋದು ಅಂದರೆ, ಅವರು ನಮ್ಮನ್ನು ತಬ್ಬಿಕೊಂಡು ಆವಾಗ ನೀನು ಅರ್ಹತೆ ಆಗಿದೆ ನಿನಗೆ ಮಾಡು ಅಂತ ಹೇಳ್ತಾರೆ. ಅದೇ ರೀತಿ ನನಗೆ ಬೆಳಗ್ಗೆ ನನ್ನ 8-9 ಗಂಟೆ ಮನೆಗೆ ಬರಬೇಕು ನೀನು ಅಂತ ಹೇಳಿದ್ರೆ ಅಷ್ಟೇ. ಹೋದೆ ನಾನು ಅವ್ರ ಮನೆಗೆ. ಹೋದಾಗ ಈ ಮಹಾಷೋಡಶಿ ಉಪದೇಶವನ್ನು ಕೊಟ್ಟು ನನ್ನನ್ನು ತಬ್ಕೊಂಡ್ರು. ಅವರು ದೇವ್ರ ಮನೆಯಲ್ಲಿ ನಿಲ್ಲಿಸ್ಕೊಂಡು ನನ್ನನ್ನು ತಬ್ಕೊಂಡು ಇದನ್ನು ಅನುಷ್ಠಾನ ಮಾಡು ಅಂತ ಹೇಳಿ ಆವತ್ತು ದೀಕ್ಷಾನಾಮ ಕೊಟ್ಟರು ನನಗೆ. ಈ ರೀತಿಯಾಗಿರ್ತಕ್ಕಂಥದ್ದು ನೀವು ದೇವಿಯನ್ನು ಎಷ್ಟು ನಂಬಿ ಅನುಷ್ಠಾನ ಮಾಡಿ ನಂಬ್ಕೊಂಡು ನೀವು ಧ್ಯಾನ ಮಾಡ್ತೀರಿ, ಅವಳೇ ದಾರಿ ತೋರಿಸ್ತಾಳೆ. ಇದಕ್ಕೆಲ್ಲ ಕಾರಣ ಮೂಲ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ, ದಿನ ಪಾರಾಯಣ ಮಾಡ್ತಾಯಿರಿ ನಂಬಿಕೆಯಿಂದ. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲಗಳಾಗ್ತಾನೆ ಇರುತ್ತೆ ಅಂತಕ್ಕಂಥದ್ದು ನನ್ನ ಅನುಭವ. ಈ ರೀತಿಯಾಗಿರ್ತಕ್ಕಂಥದ್ದು ಈ ಶ್ರೀವಿದ್ಯೆಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಮುಂದಕ್ಕೆ ಹೇಳ್ತಾ ಹೋಗ್ಬೇಕಂತ ಹೇಳಿದ್ರೆ, ಶ್ರೀಚಕ್ರದಲ್ಲಿ ಬರ್ತಕ್ಕಂತಹ ವಿವರಣೆಗಳನ್ನು ನಾನು ಹೇಳಬೇಕು. ಈ ವಿವರಣೆಗಳನ್ನೆಲ್ಲವನ್ನು ಸಹ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀನಿ ಅಂತ ಹೇಳಿ ಇವಾಗ ನಿಲ್ಲಿಸೋಣ ಇಲ್ಲಿಗೆ. ಮುಂದಿನ ಎಪಿಸೋಡ್ಗಳನ್ನು ನೋಡ್ತಾ ಇರಿ. ಹೀಗೇ
ಶ್ರೀಚಕ್ರದಲ್ಲಿ ಬರ್ತಕ್ಕಂತಹ ವಿವರಣೆಗಳು ಕೊಡ್ತೀನಿ, ಬಹಳ ಸ್ವಾರಸ್ಯವಾಗಿರುತ್ತೆ. ಮತ್ತು ವಿವರಣೆ ಅಲ್ಲದೆ ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥದ್ದು ಯೋಗಗಳು ಅನ್ನೋದನ್ನು ಇದೆ. ಆ ಯೋಗಗಳು ನಮ್ಮ ಅಸ್ಟ್ರಾಲಜಿನಲ್ಲಿ ಅಂದರೆ ಜ್ಯೋತಿಷ್ಯಕ್ಕೆ ಹೇಗೆ ಅನ್ವಯ ಆಗುತ್ತೆ ಅನ್ನತಕ್ಕಂಥದ್ದನ್ನು ಈ ಲಲಿತಾ ಸಹಸ್ರನಾಮದಲ್ಲಿ ಇದೆ. ಮತ್ತು ಇದಲ್ದೇನೆ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ, ನವಾರ್ಣ ಪೂಜೆಯನ್ನು ಮಾಡಬೇಕಾದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ಚಕ್ರಗಳೆಲ್ಲ ಬರುತ್ತೆ ಅದರಲ್ಲಿ. ಆ ಚಕ್ರಗಳ ವಿವರಣೆ, ಆ ಚಕ್ರಗಳಲ್ಲಿ ಬರ್ತಕ್ಕಂಥ ದೇವತೆಗಳು ಯಾರ್ಯಾರು ಇರ್ತಾರೆ, ಯೋಗಿನಿಯರು ಇರ್ತಾರೆ, ಅಷ್ಟಾವಸುಗಳಿರ್ತಾರೆ, ದಿಕ್ಪಾಲಗಳಿರ್ತಾರೆ, ಅವ್ರಗಳ ವಿವರಣೆ ಎಲ್ಲವನ್ನೂ ಸಹ ನಾನು ಕೊಡ್ತಾ ಹೋಗ್ತೀನಿ. ವೀಕ್ಷಕರು ಈ ನನ್ನ ಮುಂದಿನ ಎಪಿಸೋಡ್ಗಳನ್ನು ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇವತ್ತಿನ ಈ ಸಂದರ್ಶನವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.